ರೈತ ಬಂದವರೇ ನಮಸ್ಕಾರ. ನಮ್ಮ ಹೆಸರು ಸಂಪತ್ ಕುಮಾರ್ ಅಂತ. ನಾವು ಸಕಟ ಸೀಡ್ಸ್ ಕಂಪನಿ ವತಿಯಿಂದ ಬಂದಿದ್ದೇವೆ. ನಾವು ಇವತ್ತು ರೈತ ಬಂದವರೇ ಬಿಳಿಕೆರೆ ಸರೌಂಡಲ್ಲಿರುವ ಸಬ್ನಳ್ಳಿ ಗ್ರಾಮದಲ್ಲಿ ರಾಜು, ನಮ್ಮ ಸಬ್ನಳ್ಳಿ ರಾಜು ಅವರ ಜಮೀನು ಹತ್ರ ಬಂದಿದ್ದೇವೆ. ಇವರು ರಾಜು ಅಣ್ಣ ಅವರು ಸಕಟ ಕಂಪ್ನಿಯ ವೈಟ್ ವಂಡರ್ ತಳಿಯನ್ನು ತಮ್ಮ ಜಮೀನಿಗೆ ಹಾಕಿದ್ದಾರೆ. ಇವರು ಸಕಟ ಕಂಪ್ನಿಯ ವೈಟ್ ವಂಡರ್ ಬಗ್ಗೆ ತುಂಬ ಅದ್ಭುತವಾದ ಒಪಿನಿಯನನ್ನು ಮನದಾಳದಲ್ಲಿ ಇಟ್ಕೊಂಡಿದ್ರು. ನಾವು ಇವತ್ತು ರೈತ ಬಂದವರೇ ಸಕಟ ಕಂಪನಿಯ ವೈಟ್ ವಂಡರನ್ನು ಅದ್ಭುತವಾಗಿ ಬೆಳೆದಿರುವ ರಾಜು ಅಣ್ಣ ಅವರ ಪರಿಚಯ ಮತ್ತು ಅವರ ಒಪಿನಿಯನ್ ಕೇಳೋಣ ಬನ್ನಿ. ರಾಜು ಅಣ್ಣ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡಿ ರೈತ ಬಂದವರಿಗೆ ಮೊದಲನೇದಾಗಿ. ಸರ್ ನನ್ನ ಹೆಸರು ರಾಜು ಅಂದ್ಬಿಟ್ಟು, ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಸಬ್ನಳ್ಳಿ ಗ್ರಾಮ, ಮೈಸೂರು ಜಿಲ್ಲೆ. ಓಕೆ. ನೀವು ರಾಜು ಅಣ್ಣ ಅವರೇ ಈಗ ಹೂಕೋಸು ಹಾಕಿರೋದು ಎಷ್ಟನೇ ಬಾರಿ? ಸರ್ ನಾವು ಹೂಕೋಸು ಆಲ್ರೆಡಿ ನಾನು ಒಂಚೂರು ಹೆಚ್ಚು ಕಮ್ಮಿ 7 ವರ್ಷದಿಂದ ಬೆಳೀತಾ ಇದ್ದೀನಿ. ಓಕೆ. ನಮ್ಮ ವೈಟ್ ವಂಡರ್ ತಳಿಯನ್ನು ಎಷ್ಟು ವರ್ಷಗಳ ಹಿಂದಿನಿಂದ ಹಾಕಬತ್ತಾ ಇದ್ದೀರಿ? ಸರ್ ಈಗ ಇದು ಮೂರನೇ ಬ್ಯಾಚು. ರಾಜು ಅಣ್ಣ ಅವರೇ, ನಿಮಗೆ ಈ ವೈಟ್ ವಂಡರ್ ತಳಿ ಬಗ್ಗೆ ಏನು ಅನ್ನಿಸ್ತು, ಮತ್ತೆ ಎಷ್ಟು ಸಸಿ ಹಾಕಿ ಎಷ್ಟು ಇಳುವರಿಯನ್ನು ಪಡೆದ್ರಿ ಅಂತ ಒಂದು ಸ್ವಲ್ಪ? ಸರ್ ಹೋದ ಸತಿ ನಾನಾ ಥರ ತಳಿಗಳು ಬೆಳೆದಿದ್ರು. ಫಸ್ಟ್ ಆಫ್ ಆಲ್ ಬೆಳೆದು ನಮಗೆ ಅವು ಏನೋ ಚೆನ್ನಾಗಿದ್ದಾಗ ಹೋದ ಸತಿ ವೈಟ್ ವಂಡರ್ ತಳಿನ ನಮ್ಮ ಮೋಹನ್ ನರ್ಸರಿ, ಯಾರು ಐರಳ್ಳಿ ಮೋಹನ್ ಅವರು, ದೊಡ್ಡಕೊಪ್ಲ ವಿತ್ ಐರಳ್ಳಿ ಎರಡೂ ಆಯ್ತು ನರ್ಸರಿ. ಮೋಹನ ನಮಗೆ ಹೂಕೋಸು ಪೈರಿದ್ರು ಕೊಡಿ ಅಂತ ಕೇಳೋದು. ವೈಟ್ ವಂಡರ್ ಸಕಟ ಸೀಡ್ಸ್ ಚೆನ್ನಾಗೈತೆ, ತಗೊಂಡೋಗಿ ಹಾಕಿ ಅಂತ ಮಾಡಿದೆ. ಕೊಟ್ಟರೆ 1 ಎಕರೆಗೆ ಒಮ್ಮೆಗೆ ಒಂದು 8,000 ಕೊಟ್ಬಿಡಿ, ಹೋದರೆ ಓಲಿ ಉಳ್ಕೊಂಡ್ರೆ ಭಗವಂತ ಉಳಿಸ್ಲಿ ಅಂತ ಕೇಳಿದೆ. ಹೋದ ಸತಿ 10,000 ಪೈರು ಹಾಕಿ 11 ಟನ್ನು 884 kg ಅವರೇಜ್. ಮತ್ತೆ ಈ ವೈಟ್ ವಂಡರ್ನ ನೀವು ಮಾರ್ಕೆಟಲ್ಲಿ ತಗೋದಾಗ? ಮಾರ್ಕೆಟಿಂಗ್ ತಗೋದಾಗ ಸರ್ ಇವತ್ತು ಪ್ರೆಸೆಂಟ್ಲಿ ನೆನ್ನೆ ಸ್ಯಾಂಪಲ್ ಕಟ್ಕೊಂಡು ತಗೋಗಿದ್ದೀನಿ ಸರ್. ಎಲ್ಲ ಗಾಡಿ ನಿಂತಿದ್ರು ನನಗೆ ಅಂತ ಹೂ ಕಿತ್ತಾಡ್ರು. ಓಕೆ. ಬೇರೆಯವರು ಬೆಳೆದಿರೋದು ಬಿಟ್ಟಿರೋದು ಗೊತ್ತಿಲ್ಲ, ನಾನು ಚೆನ್ನಾಗಿ ಬೆಳೆದಿರೋದಕ್ಕೆ ಸರ್ ಎಲ್ಲ ಹಾಕ್ಬೋದು. ಆದರೆ ಕೆಮಿಕಲ್ ಏನೇನು ಮಾಡ್ಬೇಕಂತ ರೈತರುಗಳಿಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕಲ್ಲ. ರೈತ ಬಂದವರೇ, ನಮ್ಮ ರಾಜು ಅಣ್ಣ ತಾವು ಬೆಳೆಯೋದ್ರ ಜೊತೆಗೆ ತುಂಬ ಅಕ್ಕಪಕ್ಕದ ನಮ್ಮ ರಾಜು ಅಣ್ಣಂಗೆ ಒಂದು ಸಮಗ್ರವಾದ ರೈತರ ಒಂದು ಕಾಂಟ್ಯಾಕ್ಟ್ ಆಯ್ತು. ಈಗ ಮೂಡ್ಲುಕೊಪ್ಪಲಲ್ಲಿ ಸರ್ ನಾನು ಇದೇ ಪೈರು 20,000 ಪೈರು ಇಸಿ ನಾನು 5,000 ತಗೊಂಡು ಇನ್ನೂ ಎಕ್ಸ್ಟ್ರಾ ನಮ್ಮ ಮೋನಣ್ಣವ್ರು ಊದಿರೋದಕ್ಕೆ ಮೂಡ್ಲುಕೊಪ್ಪಲು ರಾಮಚಂದ್ರ ಅನ್ನೋರ್ಗೂ ಅವರು ದಾವಲ್ ಹಾಕ್ತಿದ್ರು. ದಾವಲ್ ಬೇಡಿ ಅಣ್ಣ, ನನ್ನ ಒಪಿನಿಯನಿಂದ ಸಕಟ ಸೀಡ್ಸ್ ವೈಟ್ ವಂಡರ್ ಹಾಕಿ ಅಂತ ಹೇಳಿ ಹಾಕ್ಸಿ ಅವ್ರದ್ದು ಪ್ರೆಸೆಂಟ್ಲಿ ಸ್ಯಾಂಪಲ್ ಕಟಿಂಗ್ ಆಗ್ತಾ ಐತೆ. ನಾಳೆ ರಾಜಣ್ಣ ಅವರು ಏನೋ ನಮ್ದು ಕವರ್ ಆಗುತ್ತೆ, ಚೆನ್ನಾಗಿ ಸೇಫ್ಟಿ ಸರ್. ಕವರು ಕಡಿಕಿರ್ಲಿ ಸರ್. ಹೂವು ಸೈನಿಂಗ್ ಒಂದು ಚೆನ್ನಾಗೈತೆ. ತೂಕ ಒಂದು ಹೂವು ಮಿನಿಮಮ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀನಿ. 1.5 kg ಇಂದ 2 kg ಅವರೇ ತೆಗಿಯೋದು. ಮೀಡಿಯಂ ಸೈಜ್ ಹಂಗಲ್ಲ ಸರ್, ನಾವು ಮೇಂಟೈನ್ ಮಾಡೋದ್ರಲ್ಲಿ 1.5 ಇಂದ 2 kg ಮಿನಿಮಮ್. ರೈತ ಬಂದವರೇ, ನೀವು ನೆಕ್ಸ್ಟ್ ಹೂಕೋಸು ತಳಿಯನ್ನು ಏನಾದ್ರು ಹಾಕಬೇಕು ಅಂತ ಇದ್ದರೆ ನಮ್ಮ ರಾಜು ಅಣ್ಣ ಅವರು ಮತ್ತು ನಮ್ಮ ಮಾರ್ಗದರ್ಶನದಿಂದ ಸಕಟ ಕಂಪ್ನಿಯ ವೈಟ್ ವಂಡರ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇವರು ಈಗ ನೆಕ್ಸ್ಟ್ ತಿರ್ಗಾ ಆಗ್ತಾ ಇದ್ರೆ ವೈಟ್ ವಂಡರು ಸರ್. ತಿರ್ಗಾ 15,000 ಪೈರು ಆರ್ಡರ್ ಕೊಟ್ಟಿದ್ದೀನಿ ಆಲ್ರೆಡಿ 1.5 ಎಕರೆಗೆ. ಅದನ್ನ ನಾವು ಅಂದರೆ ಸರ್, ನಾವು ಎಕರೆಗೆ ಒಬ್ಬರು 15,000 ಹಾಕ್ತೀವಿ, 20,000 ಹಾಕ್ತೀವಿ ಅಂತಾರಲ್ಲ, ನಾವು ಹಂಗೆ ಹೋಗಲ್ಲ. ನಾವು ಎಕರೆಗೆ ಮಿನಿಮಮ್ 8,000 ರಿಂದ 9,000 ಕ್ಲೋಸ್. 1.5 ಎಕರೆಗೆ 15,000 ಕ್ಲೋಸ್ ನಮ್ಮದು. ರೈತ ಬಂದವರೇ, ಇವರು ಬೇರೆ ಸುಮಾರು ತಳಿಗಳನ್ನು ಬೆಳೀತಾ ಇದ್ರು. ಆದರೆ ಸಕಟ ಕಂಪ್ನಿಯ ವೈಟ್ ವಂಡರ್ ಪರಿಚಯ ಆದಮೇಲೆ ಈಗ 3 ಬ್ಯಾಚ್ ಬೆಳೆದು 4ನೇ ಬ್ಯಾಚ್ಗೆ ತಿರ್ಗಾ ಆರ್ಡರ್ ಕೊಟ್ಟಿದ್ದಾರೆ. ಮತ್ತು ತಮ್ಮ ಸುತ್ತಮುತ್ತಲಿನ ರೈತರು ಏನಿದ್ದಾರೆ ಎಲ್ಲರಿಗೂ ವೈಟ್ ವಂಡರ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನೀವು ಏನಾದ್ರು ಮುಂದಿನ ದಿನಗಳಲ್ಲಿ ಕಾಲಿಫ್ಲವರು ಅಂದರೆ ಹೂಕೋಸು ಏನಾದ್ರು ಬೆಳಿಬೇಕಾದ್ರೆ ಸಕಟ ಕಂಪ್ನಿಯ ವೈಟ್ ವಂಡರ್ನೇ ಹಾಕ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜು ಅಣ್ಣ ಅವರೇ, ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ರೈತ. ಥ್ಯಾಂಕ್ ಯು ಸರ್.